ಕಷ್ಟಪಟ್ಟು ಹುಡ್ಕೊಬಂದು ಈಗ ಇವಳಿಗೆ ಚಿಕನ್ ರಾಮನ್ ಕೊಡಿಸ್ತಾ ಇದ್ದೀವಿ. ಎಷ್ಟೋ ಚಿಕನ್ ತಿಂತಾ ಇದ್ದೀನಿ. ಜಪಾನ್ ಬಂದ್ಮೇಲೆ ಈಗ ಇದು ಬೇರೆ ಹಾಕೊಂಡ್ರೆ ಬೇರೆ ಬಟ್ಟೆಗೆ ಚೆಲ್ಬಾರ್ದು ಅಂತ. ಚಿಕನ್ ರಾಮನ್ ಸಿಗ್ತದೆ ವೆಜಿಟೇಬಲ್. ಕರೆಕ್ಟ್, ನಾವು ಕೈ ತೊಳ್ಕೊಳ್ಳೋಕೆ ಅದೇ ನೋಡಿಲ್ಲ. ಇದೆಲ್ಲ ತಿಂದ ಮೇಲೆ ಅನ್ಸುತ್ತೆ. ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ನಾವೆಲ್ಲ ವೈಟ್ ಅಂಡ್ ವೈಟ್ ಹಿಂಗ್ ಕಾಣ್ತಾ ಇದೀವಿ. ಇದು ವೈಟ್, ಇದು ವೈಟ್, ಇಲ್ಲಿರೋದೆಲ್ಲ ವೈಟ್. ನಾವು ರೆಡಿ ಇವಾಗ ತಿನ್ನಕ್ಕೆ ಬರ್ಬೇಕಷ್ಟೇ. ನಾನೀಗ ಇದಕ್ಕೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಹಿಂಗೆ ಇಟ್ಕೊಳ್ಳೋದು. ಇದು ಚಾಪ್ ಸ್ಟಿಕ್ಸ್ನ ಹಿಂಗೆ ಇಟ್ಕೊಳ್ಳೋದು. ಇದಂತೂ ಲೈಫ್ನ ಈಸಿ ಮಾಡ್ಕೊಳ್ಳೋದು. ಸ್ಪೈಸ್ ಪೌಡರ್ ಹಾಕಿಂಗೆ ನಮ್ದು ಸ್ಪೆಷಲ್ ಸ್ಪೈಸಿ ರಾಮೆನ್ ಬಂದಿದೆ. ಫುಲ್ ಸ್ಪೈಸಿಯಾಗಿ ಮಾಡಿಸಿದೀವಿ. ಆಮೇಲೆ ಏನಿದೆ ಸೀಕುನ್ ಜೊತೆ ಇದು ಬೇಸಿಕ್ ಯಾವ್ದೋ ಒಂದು ಇಟ್ಕೊಟ್ಟಿದ್ದಾರೆ. ಒಂದು ವೆಜಿಟೇಬಲ್ ತಿನ್ ನೋಡ್ತೀಯಾ ಕೊಟ್ಟಿದ್ದಾರೆ. ನೀನ್ ತಿನ್ನಿ, ನೀನು ಅವತ್ತಿಂದ ತಿಂದಿಲ್ಲಲ್ಲ ನಾನು. ಓಕೆ, ಅಷ್ಟು ಬ್ರಾತ್ ನೋಡ್ತೀನಿ. ಬ್ರಾತ್ ನೋಡಿ. ಸಕ್ಕತ್ತಾಗಿದೆಯಾ? ಸ್ಪೈಸಿ ಇದೆ. ಸ್ಪೈಸಿ ಇದೆ, ಸಕ್ಕತ್ತಾಗಿದೆ. ನೋಡೋಕ್ ತಿನ್ನ. ಇದು ಲೋಕಲ್ ಫೇವ್ರೇಟ್. ನೋಡಿಲ್ಲ ಯಾರು ಇವರಿಲ್ಲ, ಟೂರಿಸ್ಟ್ಗಳಿಲ್ಲ. ಇಷ್ಟ ಆಯ್ತಾ? ಚಿಕನ್ ಸೂಪರ್ ಆಗಿದೆ. ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಫಸ್ಟ್ ಟೈಮ್ ಜಪಾನ್ ಬಸ್ಸಲ್ಲಿ. ಹೀಗೆ ನಾವು ರೀಚ್ ಆಗಿದ್ದು ಹರಜುಕು ಅನ್ನೋ ಒಂದು ಬ್ಯೂಟಿಫುಲ್ ಕಲರ್ಫುಲ್ ಸ್ಟ್ರೀಟ್. ಇದು ಯೂತ್ಗಂತೂ ಬೆಸ್ಟ್ ಪ್ಲೇಸು, ಬಿಕಾಸ್ ವಿಂಟೇಜ್ ಕ್ಲಾತಿಂಗ್ ಸ್ಟೋರ್ಸ್ಗಳಿದೆ, ಮತ್ತು ಎಷ್ಟೊಂದು ಬ್ರ್ಯಾಂಡೆಡ್ ಕ್ಲಾತಿಂಗ್ ಶಾಪ್ಸ್ ಇದೆ, ಮತ್ತು ಎಂತಪ್ಪ ಎಷ್ಟೊಂದು ಬೊಟಿಕ್ಸ್ ಇದೆ, ಮತ್ತು ಬಬಲ್ ಟೀ ಫೇಮಸ್, ಇಲ್ಲಿ ಕ್ರೀಪ್ಸ್ ಫೇಮಸ್ಸು. ಸೊ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಎಲ್ಲ ಟ್ರೈ ಮಾಡೋಣ ಅಂತ ನಾವು ಈ ಸ್ಟ್ರೀಟಿಗೆ ಬಂದ್ವಿ. ಸೊ ಹಾಗೆ ಸ್ವಲ್ಪ ದೂರ ಓಡಾಡಿಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ತೀವಿ. ಸೊ ಇಲ್ಲಿಗೆ ಬಂದಿದ್ದು ಮೊಬೈಲ್ ಶಾಪ್ಗೆ. ಇಲ್ಲಿ ಮೊಬೈಲ್ ಕವರ್ಸ್ಗಳು ಸೋ ಬ್ಯೂಟಿಫುಲ್ ಆಗಿದೆ, ಬಟ್ ಯಾವುದು ಆ್ಯಂಡ್ರಾಯ್ಡ್ಗಂತೂ ಇಲ್ಲ, ಎಲ್ಲ ಐಫೋನ್ಗೆ ಇರೋದು. ಅಯ್ಯೋ, ಇದೇನು ಮಾತಾಡ್ತಿದ್ದೀವಿ ಅಂತ ಕನ ಮಾಡಿದ್ರ, ನಮ್ಮ ಮೈಕ್ ಆಫ್ ಆಗಿಬಿಟ್ಟಿದೆ. ಅದು ನಮ್ಗೆ ಗೊತ್ತೇ ಆಗಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೀಗೆ ನೋಡಿದ್ವಿ, ಏನು ಶಾಪಿಂಗ್ ಮಾಡೋ ಥರ ಇರಲಿಲ್ಲ, ಅಂದರೆ ನಮ್ಗೆ ಅಫೋರ್ಡೆಬಲ್ ಅನ್ನಿಸ್ಲಿಲ್ಲ. ಅದಕ್ಕೆ ಪಕ್ಕದಲ್ಲೇ ಇನ್ನೊಂದು ಸ್ಟ್ರೀಟ್ ಇದೆ, ಅದು ಶಾಪಿಂಗ್ ಸ್ಟ್ರೀಟು, ವೆರಿ ಫೇಮಸ್ ಇನ್ ಜಪಾನ್. ಸೊ ಅಲ್ಲಿಗೆ ಹೋಗೋಣ ಅಂತ ರೂಟ್ ಹುಡುಕ್ತಾ ಇದ್ದೀವಿ. ಇಲ್ಲಿ ಜಪಾನಲ್ಲಿ ರೂಟ್ ಹುಡ್ಕೋದೇ ಒಂದು ದೊಡ್ಡ ವಿಷಯ. ಸೊ ಇವಾಗ ಬಂದಿದ್ದು ತಾಕೇಶಿತಾ ಸ್ಟ್ರೀಟ್. ಒಂದು 350 ಮೀಟರ್ಸ್ ಇರ್ಬೋದು ಈ ಪೆಡಿಸ್ಟ್ರಿಯನ್ ಸ್ಟ್ರೀಟ್. ಆ್ಯಕ್ಚುಲಿ ಕ್ರೀಪ್ಸ್ ಅಂತ ಒಂದು ಜಪಾನ್ ಫೇಮಸ್ ಫುಡ್ಡು. ಇಲ್ಲಿ ವೆರೈಟೀಸ್ ಆಫ್ ಕ್ರೀಪ್ಸ್ ಇದೆ. ಸೊ ಟ್ರೈ ಮಾಡೋಣ ಅಂತ ಈ ಪ್ಲೇಸಿಗೆ ಬಂದ್ವಿ. ಇದಾದ ನಂತರ ನಾವು ಹೋಗಿದ್ದು ಒಂದು ಶೂಸ್ ಶಾಪ್. ಬಾರ್ಬಿ ಡಾಲ್ ಕೈಂಡ್ ಆಫ್ ಶೂಸ್ ಎಲ್ಲ ಸಿಗುತ್ತೆ, ಮತ್ತು ಎಲ್ಲ ಜಪನೀಸ್ ಈ ಥರದೇ ಶೂಸ್ ಹಾಕ್ಕೊಳ್ತಾ ಇದ್ರು. ಸೊ ನಾವು ನೋಡೋಣ ಅಂತ ಶೂಸ್ ಶಾಪ್ ಒಳಗೆ ಹೋದ್ವಿ. ತುಂಬ ಹೆವಿ ಅನಿಸ್ತು, ಒಂದೊಂದು ಶೂಸು ತುಂಬ ಹೆವಿ ಇತ್ತು ಅದು. ಆಮೇಲೆ ನಾವು ಬಂದಿದ್ದು ಸನ್ ಗ್ಲಾಸಸ್ ನೋಡೋಕ್ಕೆ. ಇಲ್ಲಿ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸನ್ ಗ್ಲಾಸಸ್ ಎಲ್ಲ ಇತ್ತು. ನಾನು ಒಂದೊಂದೇ ಹಾಕಿ ಟ್ರೈ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ 2-3 ತೊಗೊಂಡ್ವಿ ಅಷ್ಟೇ. ಸೊ ಈ ಶಾಪ್ ಫುಲ್ ಬರೀ ಸನ್ ಗ್ಲಾಸಸ್ಸು. ಇದಾದಮೇಲೆ ನಾವು ಬಂದಿದ್ದು ಒಂದು ಡ್ರೈ ಫ್ರೂಟ್ ಶಾಪ್. ಇಲ್ಲಿ ಹೇಗಂದರೆ ನಿಮಗೆ ಟ್ರಯಲ್ಗೆ ಎಷ್ಟಾದರೂ ನೀವು ತೊಗೊಂಡು ತಿನ್ಬೋದು.
ಸೊ ದಶು ಬಿಡ್ತಾನ ತಗೊಂಡು ಅಲ್ಲಿ ಇದ್ದಿದ್ದನ್ನೆಲ್ಲ ಖಾಲಿ ಮಾಡ್ದೆ, ನನಗೂ ಖಾಲಿ ಮಾಡೋಕ್ಕೆ ಹೇಳ್ತಾ ಇದ್ದ. ಸೊ ನಾವೆಲ್ಲನೂ ತಿಂದು ಅಲ್ಲೇ ನಮಗೆ ಆ್ಯಕ್ಚುಲಿ ಹೊಟ್ಟೆ ಅಷ್ಟಿತ್ತು. ಸೊ ಆ ಡ್ರೈ ಫ್ರೂಟ್ಸ್ಗಳೇ ತಿಂದ್ವಿ. ಲಾಸ್ಟಿಗೆ ನಾವು ಮೇ ಬಿ 1 or 2 ಡ್ರೈ ಫ್ರೂಟ್ಸ್ ಬೈ ಮಾಡಿದ್ವಿ ಅಷ್ಟೇ, ಬಟ್ ತಿಂದಿದ್ದಂತೂ ಎಲ್ಲ ಡ್ರೈ ಫ್ರೂಟ್ಸು. ಮತ್ತೆ ಕ್ರೀಪ್ ತಿನ್ನೋಣ ಅಂತ ಇನ್ನೊಂದು ಶಾಪಿಗೆ ಬಂದ್ವಿ. ಇಲ್ಲಿ ಫಸ್ಟ್ ಶಾಪ್ ಅಷ್ಟು ವೆರೈಟೀಸ್ ಏನಿಲ್ಲ, ಲಿಮಿಟೆಡ್ ವೆರೈಟೀಸ್ ಇತ್ತು. ಇಲ್ಲಿ ಒಂದು ಕಡೆ ಹೇಗೆ ಅಂದರೆ ನೀವು ಪೇ ಮಾಡಬೇಕು. ಸೊ ಇಷ್ಟು ಅವರ್ ಟೈಮ್ ಲಿಮಿಟ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಪಿಗ್ ಜೊತೆ ಆಟ ಆಡ್ಕೊಂಡು ಬರ್ಬೋದು. ಅಯ್ಯಪ್ಪ, ಫ್ರೀ ಕೊಟ್ಟರು ನಮ್ಗೆ ಬೇಡ ಅಂತ ವಾಪಸ್ ಬಂದ್ವಿ. ಶಾನ್ ಅಂತ ಬಾಸ್ಕೆಟ್ಬಾಲ್ ಪ್ಲೇಯರು, ಹೆವಿ ಫೇಮಸ್ಸು. ಬಾಸ್ಕೆಟ್ಬಾಲ್ ಪ್ಲೇಯರ್ ಅಲ್ವಾ, ಆಡಿ 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 ಉದ್ದ ಆಗ್ಬಿಟ್ಟಿರ್ತಾರೆ ಅವರು, ಅಥವಾ ಉದ್ದ ಇರೋರ್ನೇ ತಗೋತಾರೆ ನೋಡು ಬಾಸ್ಕೆಟ್ಬಾಲ್ಗೆ.